ನಿನ್ನ ಅತ್ತಗೆ ಪಾಪ ಐತಲ್ಲ ನಮ್ಮ ಪಾಪ ಐತಿ ಪಾಪ ಅಳ್ತಾನೆ ಸುಮ್ಮ ಪಚ್ಚಪ್ಪ ರಾಯಿ ದೂರಿ 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 ಕಂದ ದೂರಿ ದೂರಿ ದುಗ್ಗಲಮ್ಮ ಪಚ್ಚಮ್ಮ ತೋಡ್ತೀನಿ ಸುಮ್ಮನೆ ಪಚ್ಚೋಡಪ್ಪ ಪಾಪ ಐತೆ ಕಣಮ್ಮ ನಿಂದ ಪಾಪ ನಿಂದ ಉಂಟನಮ್ಮ ನಂದು ಪಾಪ ಅಮ್ಮ ಪಾಪ ಯಾವಾಗ ಓದ್ತಾದು ಇನ್ನೂ ಸ್ವಲ್ಪ ದಿನ ಲೇಟು ಇನ್ನೂ ಸ್ವಲ್ಪ ದಿನ ಆದಮೇಲೆ ಪಾಪ ಹುಟ್ಟುತ್ತಲ್ಲ ಅವ ನೀನು ಆಟ ಆಡಿಸ್ಬಂತಂಗ ಪಾಪನ್ನ ತೂಗ್ಬಂತೆ ಜೋಲಕ್ಕೆ ಹಾಕ್ತೀನಿ ತೂಗ್ಬಂತಂಗ ತೋತೀನಿ ಅಂತ ತೂಗ್ತೀನಿ ಅಮ್ಮ ನಾನು ಹಂಗೆ ತೂಗ್ತೀಯ ತೂಗ್ಬಂತ ಪಚ್ಚಪ್ಪ ಪಚ್ಚು ಸುಮ್ಮನೆ ಸ್ವಲ್ಪ ಪಚ್ಚಬೇಕಣಮ್ಮ ನೀನು ಬರೀ ಆಟ ಆಡಕ್ಕೆ ಹೋಗ್ತಿ ಪಚ್ಚು ಅಮ್ಮ ಎದ್ಮೇಲೆ ಕುಕ್ಕು ಕೊಚ್ಚು ಪಚ್ಚಳಮ್ಮ ಪಚ್ಚನ್ ಮಾತಾಡಬಾರ್ದು ಕಣ್ಮುಚ್ಚಿಗೆ ಅಂತ ಏನು ನಿದ್ದೆ ಬಂದೈತೆ ಮನಿಕಳಪ್ಪ ಮನಿಕಳಮ್ಮ ನಾನೇನಾದರೂ ಊರಿಗೆ ಹೋದರೆ ದಿನ ಒಂದೊಂದು ಕೋಳಿ ಮೊಟ್ಟೆ ಹೋಗ್ತವೆ ಊಟ ಎಲ್ಲನ ಏನು ಮಾಡ್ತಾರೆ ಅದಕ್ಕೆ ನನ್ನ ಗಂಡ ಬರ್ತಾರೆ ನನ್ನ ಗಂಡ ಕೊಡ್ರಿ ಅಂತ ಹೇಳ್ಬೇಕು ದಿನ ಕೋಳಿ ಮೊಟ್ಟೆ ಬೇರೆ ಇರ್ತವೆ ಅದಕ್ಕೆ ಊರಿಗೆ ಹೋಗ್ಬಿಟ್ರೆ ನಾನು ಅಲ್ಲೇ ಇರಂಗಿದ್ರೆ ಅಲ್ಲೇ ಬರೆಸ್ಬೋದಾಗಿತ್ತು ಕೇಳೋಣ ಅದೇಲಿ ಅಕ್ಕಯ್ಯನ ದಿನ ನಾನು ಊರಿಗೆ ಹೋಗ್ತೀನಿ ಊಟನೂ ಮೊಟ್ಟೆ ಯಾರಿಗೆ ಕೊಡ್ತೀರಾ ಅಂತ ಹೇಳ್ತೀನಿ ಚೈತ್ರಕ್ಕ ತಾಯಿ ನೀನು ದೊಡ್ಡಳ ತಾಯಿ ನಮ್ಮನ್ನು ಮಾತಾಡಿಸ್ಬೇಡ ನೀನು ಅಲ್ಲ ನಾನೇನೇನು ನಿಮ್ಮನ್ನು ಮಾತಾಡ್ಸಕ್ಕೆ ಬಂದಿಲ್ಲ ಏನಂದರೆ ಅದೇ ನಾನು ಊರಿಗೆ ಹೋಗ್ತಾ ಇದ್ದೀನಿ ದಿನ ಕೋಳಿ ಮೊಟ್ಟೆನೂ ಊಟನ ಯಾರಿಗೆ ಕೊಡ್ತೀರಾ ಅತ್ತೆಗಾದರೂ ಕೊಡ್ರಿ ಇಲ್ಲಾಂದ್ರೆ ನಮ್ಮ ಅಯ್ಯಪ್ಪ ಬರುತ್ತೆ ನಮ್ಮ ಅಯ್ಯಪ್ಪಗಾದರೂ ಕೊಡ್ರಿ ಸುಮ್ಮನೆ ಯಾಕೆ ವೇಸ್ಟ್ ಮಾಡೋಣ ಅಂತ ಹೇಳಿ ಅದಕ್ಕೇನೆ ನಮ್ಮ ಮನೆಯವ್ರು ಬರ್ತಾರೆ ಅವ್ರಿಗೇನೆ ಕೋಳಿ ಮೊಟ್ಟೆನೂ ಊಟ ಕೊಡ್ರಿ ಗಂಡ್ರಿಗೆಲ್ಲ ಕೊಡಕ್ಕೆ ಹೇಳಿಲ್ಲಮ್ಮ ಬರೀ ಪ್ರೆಗ್ನೆಂಟ್ ಇರೋರಿಗೆ ಮಾತ್ರ ಹೇಳಿರೋದು ಗಂಡ್ರುಗಳಿಗೆಲ್ಲ ನಾ ಕೋಳಿ ಮೊಟ್ಟೆನೂ ಊಟ ಕೊಡೋಕ್ಕೆ ಗಂಡಂದ್ರಿಗೂ ಹೇಳಿಲ್ಲ ಅಲ್ಲ ಗಂಡ್ರಿಗೆ ಹೇಳಿಲ್ಲ ಅಂಬದು ಗೊತ್ತು ಅಲ್ಲ ನಾವು ಊರಿಗೆ ಹೋದಾಗ ಅವರೇ ಉಣ್ಲಿ ಸುಮ್ಮನೆ ಯಾಕೆ ಇವಾಗ ಅವ್ರಿಗೂ ಸೇರಿರುತ್ತಲ್ಲ ಅದು ಅದಕ್ಕೇನೆ ಅವ್ರ ಹೆಸರು ಎಲ್ಲ ಬರ್ಕೊಂಡಿರ್ತೀಯಲ್ಲ ಇವಾಗ ವರ್ಷ ಸುಗುಣ ಅಂತ ಬರ್ಕೊಂಡಿದೆಯಲ್ಲ ಚೈತ್ರಕ್ಕ ಅದಕ್ಕೋಸ್ಕರ ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಯಾಕೆ ಸುಮ್ಮನೆ ಬಿಡೋಣ ಅಂತ ಹೇಳಿ ನಾನು ಒಂದು ವಾರ 15 ದಿವಸ ಊರಿಗೆ ಹೋಗಿ ಬರ್ತೀನಿ ಅದಕ್ಕೇನೆ ಅವ್ರಿಗೇನೆ ಕೊಡ್ರಿ ನನ್ನ ಗಂಡುಗೆ ಅಂತ ಅದೇನಿದ್ರು ಸೀಸ್ವಾರ ತಕ್ಕ ಬಂದಾಗ ಮಾತಾಡು ಎಲ್ಲ ಹೇಳ್ತೀನಿ ಅದೇನು ಎತ್ತ ಅಂತ ಹೇಳಿ ಕರೆಕ್ಟಾಗಿ ಇಲ್ಲೇನು ಕೇಳಬೇಡ ನಿನ್ನ ಮನೆಯಾಗಿ ಅಲ್ಲಿ ಸೀಸ್ವಾರ ತಕ್ಕ ಬಂದು ಬೇಕಾದ್ರೆ ಮಾತಾಡು ಅಲ್ಲ ನಾನು ನಾಳೆ ಊರಿಗೆ ಹೋಗ್ತಿದ್ದೆ ನಮ್ಮ ಅಮ್ಮ ಬತ್ತೈತೆ ಕರ್ಕೊಂಡು ಹೋಗುತ್ತೆ ಅದಕ್ಕಾಗೇನ ಮುಂದಾಗಲೇ ಹೇಳೋಣ ಅಂತ ಹೇಳಿ ಸುಮ್ಮನೆ ಯಾಕೆ ಅಧ್ವಾನ ಮಾಡೋಣ ಹೊಟ್ಟೆ ತಿನ್ನಂಗಲ್ಲ ಯಾಕೆ ಸುಮ್ಮನೆ ಅವ್ರಿಗೆ ಗೌರ್ಮೆಂಟ್ನವ್ರಿಗೆ ಬಿಡಬೇಕು ಅಂತ ಹೇಳಿ ಯಾಕೆ ಸುಗುಣ ಅಲ್ಲ ಊರಿಗೆ ಹೋಗ್ತಿದ್ನಲ್ಲ ಅಮ್ಮ ಬರುತ್ತೆ ನಾಳಿಕೆ ಅದಕ್ಕೇ ಕೋಳಿ ಮೊಟ್ಟೆನೂ ಊಟ ಕೊಡ್ತಾರಲ್ಲ ಅದಕ್ಕೇ ನನ್ನ ಗಂಡು ಬರ್ತಾರೆ ಕೊಡ್ರಿ ಅಂತ ಹೇಳ್ತಿದ್ದೆ ಅದಕ್ಕೆ ನಾವು ಅಕ್ಕಯ್ಯ ಮಾತಾಡಲ್ಲ ಸಿಟ್ಟು ಮಾಡ್ಕೊಂಬುತ್ತೆ ಕೊಡ್ತಾಳೆ ಬಿಡು ಹೋಗಿ ನಾನು ವರ್ಷ ಇಬ್ಬರು ಇರ್ತೀವಲ್ಲ ಯಾರನ್ನ ತೀಸ್ಕೊಬತ್ತೀವಿ ಅವನು ಇರ್ತಾನೆ ಇನ್ನು 12 ಗಂಟೆ ತನಕ ಇರ್ತಾನಲ್ಲ ಅವನತ್ತು ಹೋಗಿ ಇಸ್ಕೊಬತ್ತ ನಾನತ್ತು ಹೋಗಿ ಇಸ್ಕೊಬತ್ತೀನಿ ಬಿಡು ನಾನೇ ಇಸ್ಕೊಂಬಂತೀನಿ ಬಿಡು ಕೋಳಿ ಮೊಟ್ಟೆನ ಅದನ್ನೇ ಹೇಳ್ತಿದ್ದೆ ಯಾರಿಗನಾತ್ ಕೊಡ್ರಿ ಸುಮ್ಮನೆ ಯಾಕೆ ಉದ್ವನ ಮಾಡೋಣ ಅಂತ ಹೇಳ್ತಿದ್ದೆ ಅವಕ್ಕ ಯಾಕೆ ಸರಿಯಾಗಿ ಹೇಳಂಗೆ ಇಲ್ಲ ಅತ್ತೆ ಅಂಗನವಾಡಿಗೆಲ್ಲನ ಹೆಣ್ಮಕ್ಳಿಗೆ ಬಸ್ರೇರಿ ಬಾಣ್ತೇರಿಗೆ ಅಷ್ಟೇನೆ ಅವ್ರ ಗಂಡಂದ್ರಿಗೆಲ್ಲನ ಊಟ ಮೊಟ್ಟೆ ಎಲ್ಲ ಕೊಡೋಕ್ಕೇನು ಗೌರ್ಮೆಂಟು ಆರ್ಡ್ರ್ ಮಾಡಿಲ್ಲ ಎಲ್ಲ ನನ್ನ ಗಂಡು ಬತ್ತನ್ ಕೊಡ್ರಿ ಅಂತ ಹೇಳಿದ್ರೆ ಗಂಡ್ರಿಗೆಲ್ಲ ಕೊಡೋಕ್ಕಾಗುತ್ತೆ ಅಲ್ಲ ಊರಿಗೆ ಹೋಗ್ನಲ್ಲ ಅದಕ್ಕೆ ಅತ್ತೆ ಊರಿಗೆ ಹೋಗಂಗಿದ್ರೆ ಬೇಕಾದ್ರೆ ಅಲ್ಲೇ ಬರ್ಸಕ್ಕೆ ಹೇಳು ಅಲ್ಲೇ ಇರಂಗಿದ್ರೆ ಇನ್ನು ಮೇಲೆ ಇಲ್ಲಿ ಬರಲ್ಲ ಅಲ್ಲೇ ಇರ್ತೀವಮ್ಮಂದಿದ್ರೆ ಅಲ್ಲೇ ಬರ್ಸಿ ಅಲ್ಲೇ ಇಸ್ಕೋಬೋದು ಇಲ್ಲಿ ಒಂದು ವಾರ 15 ದಿವಸ ಅಂದರೆ ಬರಲಿಲ್ಲ ಅಂದರೆ ನಾವೇನು ಮಾಡೋಕ್ಕಾಗಲ್ಲ ಬಂದು ಅವರೇ ಬಸ್ರೀರು ಬಾಣ್ತೀರೋ ಅಲ್ಲೇ ಊಟ ಮಾಡಿ ಮೊಟ್ಟೆ ತಿಂದು ಅಲ್ಲೇ ಹಾಲು ಕುಡಿದು ಎಲ್ಲ ಹೋಗಬೇಕು ಕಡಲೆ ಮಿಠಾಯಿ ತಿಂದು ಅದು ರೂಲ್ಸ್ ಪ್ರಕಾರ ಏನೈತೆ ನಾವು ಹಂಗೆ ಕೊಡೋದು ಬರಲಿಲ್ಲ ಅಂದರೆ ಇನ್ನೇನು ಮಾಡೋಕ್ಕಾಗುತ್ತೆ ಆಬ್ಸೆಂಟ್ ಮಾಡ್ತೀವಿ ಅಷ್ಟೇ ಆಬ್ಸೆಂಟ್ ಮಾಡಿದ್ರೆ ಕೊಡಲ್ಲ ಸುಮ್ಮನೆ ಆಬ್ಸೆಂಟ್ ಮಾಡಿ ಸುಮ್ಮನೆ ಅಧ್ವಾನ ಆಗ್ತಾವಲ್ಲ ಅಂತ ಹೇಳಿ ಹೇಳತ್ತೆ ನೀನೇ ಇಸ್ಕೊಂಬಂದು ತಿನ್ನು ಇನ್ನೇನು ಮಾಡೋಕ್ಕಾಗುತ್ತೆ ನಾನು ನ್ಯಾಯ ಕೋಳಿ ಮೊಟ್ಟೆ ಹೋಗ್ತಾವಲ್ಲ ಅಂತ ಹೇಳಿ ನಾನೆಲ್ಲ ಇಸ್ಕೊಬತ್ತೀನಿ ನಾನೆಲ್ಲ ಹೇಳ್ತೀನಿ ಚೈತ್ರ ನನಗೆ ಕೊಡು ಅಂತ ಹೇಳಿ ಚೈತ್ರ ನನಗೆ ಕೊಡಮ್ಮ ನಾನೇನೆ ಇಸ್ಕೊಂಬಂದು ದಿನ ತಿಂತೀನಿ ನಾನೇ ಬೇಯಿಸಿರೋ ಕೋಳಿ ಮೊಟ್ಟೆ ಅಂದರೆ ಬೋಲಿಷ್ಟ ಚೆನ್ನಾಗಿರ್ತವೆ ಅದೇ ಯಾರಿಗಂದ್ರೆ ಅವ್ರಿಗೆ ಕೊಡೋಕ್ಕೆ ನಮಗೇನು ಗೌರ್ಮೆಂಟ್ ರೂಲ್ಸ್ ಮಾಡಿಲ್ಲ ಕಣತ್ತೆ ಅದು ರೂಲ್ಸ್ ಪ್ರಕಾರ ಏನೈತೆ ಅದೇ ಕೊಡೋದು ನಾವು ಸುಮ್ಮನೆ ನೀನು ನನಗೆ ಕೊಡು ಅಂತಂದ್ರೆ ನೀನೇನು ಬಸ್ರಿನೇ ಬಾಣ್ತೀನಿ ನಿನಗೆ ಕೊಡೋಕ್ಕೆ ಪ್ರೆಗ್ನೆಂಟ್ ಇರೋರು ತಿನ್ನಬೇಕು ಬಾಣಂತಿರು ತಿನ್ನಬೇಕು ಅಂತ ಹೇಳಿ ನಮಗೆ ಕೊಡ್ತಾ ಇರೋದು ಮಕ್ಕಳಿಗೂ ಅವ್ರಿಗೆಲ್ಲನ ಅಲ್ಲ ನೀವು ಏನು ನಮ್ಮರಂತ ಕೊಡಬೇಕಪ್ಪ ಏನು ಗೌರ್ಮೆಂಟು ನಿಮ್ಮ ಸಂಬಂಧಿಕರಿಗೆ ಒಂಥರ ಕೊಡ್ರಿ ಸಂಬಂಧ ಅಲ್ಲ ಇಲ್ದರ್ಗೊಂಥರ ಕೊಡ್ರಿ ಅಂತ ಏನು ನನಗೇನು ಹೇಳಿಲ್ಲ ನಾನೆಲ್ಲ ಹೇಳ್ತೀನಿ ಹೋಗಿ ನೀನು ಬಟ್ಟೆ ರೆಡಿ ಮಾಡ್ಕೆ ಹೋಗು ಊರಿಗೆ ಹೋಗ್ಬಂತೆ
ನನಗೆ ಕೊಡತ್ತ, ನಾನೇ ಸೈನ್ ಹಾಕ್ತೀನಿ, ನಾನೇ ಇಸ್ಕೊಂಬತ್ತೀನಿ. ಏನಂತ ಹೆಂಗತ ಕೋಳಿ ಮಟ್ಟೆ ಯಾಕೆ ಬಿಡ್ಬೇಕು ಸುಮ್ಮನೆ? ಏನತ್ತೆ ನೀವಂತೂ ಕೋಳಿ ಮಟ್ಟೆ ಅಂತೀರಾ. ಹೇಳತ್ಲಾಗೆ ಅದು ರೂಲ್ಸ್ ಪ್ರಕಾರ ಹೆಂಗೈತೆ ಹಂಗೆ ಕಾಣತ್ತೆ ಕೊಡಕ್ಕೆ ಬರೋದು. ನಮಗೆ ಬೈತಾರೆ, ಯಾರನ ರೌಂಡ್ಸ್ ಬಂದುಬಿಟ್ರೆ ಯಾರನ ಬಂದರೆ ಬೈತಾರೆ ನಮಗೆ. ನಿಮಗೆ ಗೊತ್ತಾಗಲ್ವಾ ಮೇಡಮ್, ನೀವು ಯಾಕೆ ಈ ಥರ ಮಾಡ್ತೀರಾ ಅಂತ ಹೇಳಿ ನಮ್ಮ ಕೆಲಸನ ತೆಗೆದು ಬಿಡ್ತಾರೆ. ಆಮೇಲೆ ಯಾಕೆ ಬೇಕು? ಇವಾಗ ಅವ್ರು ಬಂದರೆ ಊಟ ಮಾಡಿ ಮಟೆ ತಿಂದು ಹೋಗ್ಬೋದು, ಇಲ್ಲಾಂದರೆ ಆಬ್ಸೆಂಟ್ ಮಾಡ್ತೀವಿ. ಆಬ್ಸೆಂಟ್ ಮಾಡಿದ್ರೆ ಅವರಿಗೆ ಕೊಡೋದಿಲ್ಲ ಅಷ್ಟೇ. ಅಯ್ಯೋ ನೀವು ಸುಮ್ಮನೆ ಕೊಡ್ರಿ ಅಂತಂದರೆ ಅಳೋ ಬರಲಿಲ್ಲ ಅಂತಂದರೆ ಅಲ್ಲೇ ಇರಂಗಿದ್ರೆ ಅವ್ರೂರಾಗಿ ಬರ್ಸಕ್ಕೆ ಹೇಳು, ಅಲ್ಲೇ ಕೊಡ್ತಾರೆ ಎಲ್ಲ ಮೊಟ್ಟೆ ಊಟ ಎಲ್ಲನ ಅಲ್ಲೇ ಕೊಡ್ತಾರೆ. ಅಲ್ಲೇ ಬರ್ಸ್ಕೊಂಬಕ್ಕೆ ಹೇಳಿಲ್ಲ ಅಂದ್ರೆ ಅಲ್ಲೇ ಇರ್ತಾಳೆ ಎಂಬುದಾದರೆ ಒಂದು 2 ದಿನ ಅಷ್ಟೇ ಹೋಗಿ ಬತ್ತಾಳೆ. ಇನ್ನೇನೊಂದು ವಾರ 15 ದಿವಸ ಹೋಗಿ ಬರ್ತಾಳೆ ಅಷ್ಟೇ. ಆಮೇಲೆ 9 ತಿಂಗಳಿಗೆ ಹೋಗ್ತಾಳೆ. ಅಲ್ಲೇ ತಕ್ಕ ಅಲ್ಲೇ ಇದ್ದರೆ ಇವನಿಗೆ ಹೊಸಗೆ ಉಂಬಕ್ಕೆಲ್ಲ ಬ್ಯಾಡ್ವಿ. ಮತ್ತು ಬಿಡು, ಒಂದು ವಾರ 15 ದಿವಸ ಆಬ್ಸೆಂಟ್ ಆದರೂ ಆಗಲಿ, ಇನ್ನೇನು ಮಾಡೋಕ್ಕಾಗುತ್ತೆ? ಅಲ್ಲಿ ಪಾಕ್ತೂರಾಗೆ ಬೇಯಿಸ್ಕೊಡಲ್ಲ ಅಂತ ಮೇಡಮ್ಮ. ತಿಂಗ್ಳಿಗೆ ಒಂದೇ ಪಟ್ಟು 24 ಮೊಟ್ಟೆನೂ ಕೊಟ್ಬಿಡುತ್ತಂತೆ. ಭಾನುವಾರದವ ರಜಾ ಬಿಟ್ಟು ತಿಂಗಳ ಓಸನ್ನು ಕೊಟ್ಬಿಡುತ್ತಂತೆ. ಹಂಗೆ ಕೊಟ್ಟರು ವಾಯ್ಸತ್ತು ಒಂದೇ ಪಟ್ಟು ಓಸನ್ನು ಬೇಯಿಸ್ಕೊಂಡು ಆಮ್ಲೆಟ್ ಮಾಡ್ಕೊಂಡು ತಿನ್ಬೋದು. ಅತ್ತೆ ಅವ್ರು ಯಾರೋ ಮಾಡ್ತಾರೆ ಅಂತ ನಾನು ಮಾಡೋಕ್ಕಾಗಲ್ಲ. ಅದೇನು ಗೌರ್ಮೆಂಟ್ ಇರುತ್ತಾ ಅದನ್ನೇ ಮಾಡಬೇಕು. ಗೌರ್ಮೆಂಟಿನ ರೂಲ್ಸ್ ಏನಿರುತ್ತೋ ಅದನ್ನು. ಅವರೇನು ಬಸ್ರಿ ಬಾಣಂತಿಯವ್ರಿಗೆ ಬಿಸಿ ಊಟ, ಹಾಲು, ಬೇಯಿಸಿ ಮೊಟ್ಟೆ ಅಲ್ಲೇ ಕೊಡಬೇಕು, ಊಟನೂ ಅಲ್ಲೇ ಇಡಬೇಕು ಅಂತ ಹೇಳಿ ನಮ್ಗೆ ಹೇಳಿರೋದು. ಎಲ್ಲ ನಾವು ಹಂಗೆ ಮಾಡೋದು. ಯಾರೋ ಮಾಡ್ತಾರಂತ ನಾನು ಮಾಡಿದ್ರೆ, ಯಾರಾದರೂ ರೌಂಡ್ಸ್ ಬಂದರೆ ರೆಡ್ ಹ್ಯಾಂಡ ಸಿಗಬಿದ್ದರೆ ಕೆಲಸದಿಂದಲೇ ತೆಗ್ದಾಕ್ತಾರೆ, ತೆಗ್ದಾಕ್ತಾರೆ ಅಷ್ಟೇ, ಸಸ್ಪೆಂಡ್ ಮಾಡ್ತಾರೆ. ಈ ಅಂಗನವಾಡಿ ಮೇಡಮ್ಗಳು ಒಬ್ಬೊಬ್ರು ಓಟಿಟ್ಟಂದು ಉಳಿಸ್ಕೊಂತಾರೆ. ನೀನು ಯಾವ್ದು ತರಲ್ಲಮ್ಮ ಹೆಸ್ರು ಕಾಳು ಅಂಥವು ಯಾವುದು ತರಲ್ಲ ಮನೆ ಹಾಕಿ ಎಲ್ಲನ ಹೆಂಗೆ ತಗೊಬರ್ತಾರೆ. ಅಯ್ಯ ಮಿತ್ತಲ್ಲ ಮೊದ್ಲಿನ ಮೇಡಮ್ಮ ಹೆಂಗೆ ಮನೆಯಾಗೆಲ್ಲ ಹೆಸ್ರು ಕಾಳು ಎಲ್ಲ ತಗೊಂಡೋಗೋದು ಮನೆಗೆ. ಎಲ್ಲ ಗ್ಯಾಸಿಂದೆಲ್ಲ ಉಳಿತೈತೆ ಅಂತ ಮೊಟ್ಟೆ ಅದು ಬೇಯಿಸ್ತಿರ್ಲಿಲ್ಲ, ಹಂಗೆ ಕೊಡೋದು ಬಸ್ರಿಯರ್ಗೂ ಬಾಣ್ತಿಯರ್ಗೂ. ಹೆಂಗಾನ ಗ್ಯಾಸ್ ಪಾಸ್ ಎಲ್ಲ ಉಳಿತೈತೆ ಅಂತ ಹೇಳಿ ಹಾಲನ್ನು ಕಾಸು ಕೊಡ್ತಿರ್ಲಿಲ್ಲ, ಸಕ್ಕರೆ ಎಲ್ಲ ಉಳಿತೈತೆ ಅಂತ ಹೇಳಿ ಹಾಲು ಪೌಡ್ರು ಕೊಟ್ಟು ಸುಮ್ಕಾಗೋದು. ನೀನು ಏನೆಲ್ಲ ರೂಲ್ಸು ಅಂತೀಯಮ್ಮ. ಅಯ್ಯೋ ಯಾರೋ ಅವ್ರಂತೂ ಗೊತ್ತಿಲ್ದರು. ಇನ್ನೊಂದು 2-3 ವರ್ಷ ಇತ್ತು, ಸಸ್ಪೆಂಡ್ ಮಾಡಿದರೆ ಏನೂ ಆಗ್ತಿರ್ಲಿಲ್ಲ. ನಂದಿನ್ನ ಎಷ್ಟು ವರ್ಷ ಐತೆ ಕೆಲಸ, ಸಿಕ್ಕಿರೋ ಕೆಲಸನ ನಾನು ಯಾಕೆ ಹಾಳು ಮಾಡ್ಕೊಂಬನ. ನೀ ಕೆಲಸ ಮಾಡಿದ್ರೆ ಯಾವುದೂ ಇರಲ್ಲ. ಅದೇನೈತೆ ಅದು ನಮ್ಮ ಕೆಲಸ ಏನು ಕೊಟ್ಟಾರೆ ಅದನ್ನ ಕರೆಕ್ಟಾಗಿ ಮಾಡಬೇಕು. ಕರೆಕ್ಟಾಗಿ ಮಾಡಿದ್ರೇ ಯಾರ್ದೇನು ಸಮಸ್ಯೆ ಆಗಲ್ಲ. ಇವಾಗ ಜನ ಮೊದಲೇ ನಾನು ಕಾಯ್ತಾಯ್ತಿ, ಹೊಟ್ಟೆ ಹುರ್ಕೊಳ್ತಾಯ್ತಿ. ನನಗೆ ಕೆಲಸ ಸಿಕ್ಕಿರೋದಕ್ಕೆ ಊರಾಗೆಲ್ಲನ ಹೊಟ್ಟೆ ಹುರ್ಕೊಂತಾರೆ. ಅಯ್ಯೋ ಜಯಮುಸಸಿ ಸಿಕ್ತು, ಏನು ಕಮ್ಮಿ ಆಗೈತೆ, ಏನು ಲಸ್ ಮಕ್ಕ ಅವ್ರ ಮನೆಯಾಗೂ ಮಸ್ತಾಗೈತೆ, ತೋಟ ಐತೆ, ಹಂಗೆ ಹಿಂಗೆ ಅಂತ ಜನ ಹೊಟ್ಟೆ ಹುರ್ಕೊಂತಾ ಇದ್ದಾರೆ. ಅಂಥದ್ರಾಗ ನನಗೆ ಕೆಲಸ ಸಿಕ್ಕೈತೆ ಅಂದರೆ ಹೆಂಗೆ ಹೊತ್ಲಾಗೆ ಅದನ್ನು ಜವಾಬ್ದಾರಿಯಿಂದನ ಅದೇನೈತೆ ಅದ್ರ ಕರೆಕ್ಟಾಗಿ ನಾನು ಕೆಲಸ ಮಾಡಿದ್ರೆ ಯಾರು ನಾನು ಕೇಳ್ತಾರೆ ಹೇಳು? ಯಾರು ಕೇಳಲ್ಲ. ನಮ್ಮ ಕೆಲಸ ನಾವು ಕರೆಕ್ಟಾಗಿ ಮಾಡಿದ್ರೆ ಯಾರು ಏನು ಮಾಡೋಕ್ಕೂ ಆಗಲ್ಲ, ಯಾರಿಂದಲೂ ಕೆಲಸ ತಗ್ಸೋಕ್ಕಾಗಲ್ಲ ನಾವು ಕರೆಕ್ಟಾಗಿ ಮಾಡಿದ್ರೆ. ನನಗೆ ಹೆಂಗೆ ಬೈತಾರೆ ಗೊತ್ತಾ? ಇನ್ನು ಹುಡುಗಿ ಥರ ಇದೆಯಲ್ಲಮ್ಮ, ಓದಿದ್ಯಾ, ಎಜುಕೇಟೆಡ್ಡು, ಗೊತ್ತಾಗಲ್ವ ನಿನಗೆ ಅಂತಾರೆ. ಅವ್ರಿಗಂತೂ ವಯಸ್ಸು ಹೋಗಿತ್ತು ಬಿಡು. ಮೊದಲೇ ಇನ್ನು ಅವಾಗ ಕೆಲ್ಸಕ್ಕೆ ಸೇರಿದವರು, ಅವ್ರು ಅಲ್ಲಿ ಹಿಂದಿನ ಕಾಲದಿಂದ ಕೆಲ್ಸಕ್ಕೆ ಸೇರಿದವ್ರು, ಅವ್ರು ಹಂಗೆ ಮಾಡ್ತಾರೆ ಅಂದರೆ ನೀನು ಹಿಂಗೆ ಮಾಡ್ತೀನಮ್ಮ, ಗೊತ್ತಾಗಲ್ವ ನಿನಗೆ ಅಂತ ಹೇಳಿ ಬೈತಾರೆ. ಏನೋ ಸ್ವಲ್ಪ ಗೊತ್ತಾದರೆ ಯಾರಿಗಾನ ಸೂಪ್ರೈಸರ್ಗಳ್ಗೆ ಯಾರಿಗಾನ ಗೊತ್ತಾದರೆ ಅಂದರೆ ಕೆಲಸ ಕಳ್ಕೊಂಡ್ರೆ ಬೋಲ್ ಇದಾಗುತ್ತೆ ಹೇಳಿ. ಹೆಂಗಾಗ್ತಾ ಕೆಲಸ ಇರೋದನ್ನ ಅಚ್ಚುಕಟ್ಟ ಮಾಡ್ಕೊಂಡು ಹೋದ್ರೆ ಯಾವುದೂ ಇರಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಈ ಸೋಗಣ ಒಂದು ವಾರ 15 ದಿವಸ ಊರಿಗೆ ಹೋಗೋದಕ್ಕೆ ಕೋಳಿ ಮಟ್ಟೆ ಹೋಗ್ತಾಳೆ ಅಂತ ಎಷ್ಟು ದೂರ ಆಸೆ ಪಡ್ತಾಳೆ. ನನ್ನ ಗಂಡು ಕೊಡು ಅಂತಾಳೆ. ಗಂಡಿಗೆಲ್ಲನ ಕೊಡೋಕ್ಕಾಗುತ್ತೆ? ಗಂಡು ಅಂದಿರಿಗೆಲ್ಲ ಕೋಳಿ ಮಟ್ಟೆ ಊಟ ಎಲ್ಲ ಕೊಡು ಅಂತ ಏನು ನನಗೇನು ಗೌರ್ಮೆಂಟ್ ಏನು ನನಗೆ ಹೇಳಿಲ್ಲ. ನಾನು ಅದಕ್ಕೆ ಕೊಡಲ್ಲ ಅಂತ ಹೇಳಿದೆ, ಇದ್ದಿದ್ದಂಗೆ ಹೇಳಿದೆ. ಸಂಬಂಧಿಕರನಾಗಲಿ ಯಾರನ್ನಾಗಲಿ ಎಲ್ಲರಿಗೂ ಒಂದೇ. ನೋಡ್ತಾ ಇರ್ರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.